ಕಳಸಾ ಬಂಡೂರಿ ಮಹದಾಯಿ ಯೋಜನೆ ವಿಚಾರವಾಗಿ ಗೋವಾ ಸರ್ಕಾರ ಪದೇ ಪದೇ ಅಡ್ಡಗಾಲಾಗ್ತಾ ಇದೆ. ಈಗ ಏನು ಗೋವಾ ಸಿಎಂ ಪ್ರಮೋದ್ ಸಾವಂತ್ ಅವರು ಒಂದು ಟ್ವೀಟ್ ಮಾಡಿದ್ದು ಭಾರಿ ವಿವಾದಕ್ಕೆ ಕಾರಣವಾಗಿರುವಂತದ್ದು. ನಾಳೆ ಮಹದಾಯಿ ಪ್ರವಾಹ ಸಮಿತಿ ಸದಸ್ಯರು ಕನಕುಂಬಿಗೆ ಭೇಟಿ ಕೊಡ್ತಾ ಇದ್ದಾರೆ. ಈ ಬಗ್ಗೆ ಮಾತನಾಡಲು ನಮ್ಮ ಜೊತೆಗೆ ಬೆಳಗಾವಿಯ ಹಿರಿಯ ಕನ್ನಡಪರ ಹೋರಾಟಗಾರರಾದಂತ ಅಶೋಕ್ ಚಂದ್ರಗಿ ಅವರಿದ್ದಾರೆ. ಸರ್, ಈಗ ಕಳಸಾ ಬಂಡೂರಿ ಮಹದಾಯಿ ಈ ಯೋಜನೆ ಏನಿದೆ, ಕಳೆದ ಹಲವಾರು ದಶಕಗಳಿಂದ ಉತ್ತರ ಕರ್ನಾಟಕದ ಜನರ ಕನಸು. ಆದ್ರೆ ಇದಕ್ಕೆ ಗೋವಾ ಸರ್ಕಾರ ಪದೇ ಪದೇ ಅಡ್ಡಗಾಲಾಗ್ತಾ ಇದೆ. ಈಗೊಂದು ಈಗ ಗೋವಾ ಸರ್ಕಾರ ನಮ್ಮ ವಿರುದ್ಧ ಬಹಿರಂಗವಾಗಿ ಹೋರಾಟ ಮಾಡ್ತಾ ಇದೆ. ಸುಪ್ರೀಂ ಕೋರ್ಟಿಗೆ ಹೋದ್ರು, ಪಾಂಚಾಲ್ ಟ್ರಿಬ್ಯುನಲ್ ಹೋದ್ರು, ಎಲ್ಲವಲ್ಲಿ ಅವರು ಸೋತ್ ಹೋಗಿದ್ದಾರೆ. ಅಲ್ಲಿ ಅವ್ರ ವಾದಗಳೆಲ್ಲ ನಿಷ್ಫಲ ಆಗಿದಾವೆ. ನಾವು ಅವ್ರು ಏನ್ ಮಾಡ್ತಾರೆ ಅನ್ನೋಕ್ಕಿಂತ ಕರ್ನಾಟಕ ಸರ್ಕಾರ ಏನ್ ಮಾಡಾಕತ್ತೆ ಬಹಳ ಮಹತ್ವದ ನನಗೆ. ಅವ್ರು ಮಾಡಾಕತ್ತಾರ, ಅವ್ರು ನಮ್ಮ ವಿರುದ್ಧ ಇದಾರೆ, ಅವ್ರು ನಮಗೆ ವಿರುದ್ಧ ಮಾಡವ್ರೆ. ಕಳಸಾ ಬಂಡೂರಿ ಅನುಷ್ಠಾನ ಆಗಬಾರ್ದಂತ ಪ್ರಯತ್ನ ಮಾಡವ್ರೆ. ಆದ್ರೆ ಕರ್ನಾಟಕ ಸರ್ಕಾರ ಇಷ್ಟೇ ಗಂಭೀರ ಆಗಿಲ್ಲ. ಒಬ್ಬ ಸಿಎಂ, ಗೋವಾ ಸಿಎಂ ಒಂದು ಸಣ್ಣ ರಾಜ್ಯ, ಪುಟ್ಟ ರಾಜ್ಯ ಅದು, ಬೆಳಗಾವಿ ಮಹಾನಗರದಷ್ಟು ಒಂದು ರಾಜ್ಯ ಐತಿ. ಅವ್ರು ಅದನ್ನು ಟ್ವೀಟ್ ಮಾಡ್ತಾರೆ ಏನಂತ, ನಾವು ಪ್ರವಾಹ ಕಮಿಟಿ ನಮ್ಮಿಂದನೇ ಬಂತು, ನಾಳೆ ಜುಲೈ 7ಕ್ಕೆ ಅಲ್ಲಿ ಭೇಟಿ ಕೊಡ್ತೈತಿ, ಅವ್ರ ಮುಂದೆ ನಾವು ಕರ್ನಾಟಕ ಸರ್ಕಾರದ ಏನೈತೆ ಅವ್ರ ಬಂಡವಾಳ ಎಲ್ಲ ಬಯಲು ಮಾಡ್ತೀವಿ ಅಂತಾರೆ. ಅಂದ್ರೆ ನಾವು ಅದನ್ನ ಅಲ್ಲಿ ಏನ್ ಮಾಡತ್ತೀವಿ, ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಪ್ರಕಾರ ನಾವು ಕೆಲಸ ಮಾಡ್ಕೊಂಡಿವಿ. ಯಾಕಂದ್ರೆ 2018 ಆಗಸ್ಟ್ 14ಕ್ಕೆ ಟ್ರಿಬ್ಯುನಲ್ ಅವಾರ್ಡ್ ಆದ್ಮೇಲೆ 1 ವರ್ಷ ಸುಪ್ರೀಂ ಕೋರ್ಟ್ನ ಸಮಗ್ರವಾದ ವಿಚಾರಣೆ ಆಯ್ತು. ಸುಪ್ರೀಂ ಕೋರ್ಟ್ನವರು ಜಜ್ಮೆಂಟ್ ಕೊಟ್ಟರು, ನೀವು ಹಂಚಿಕೆ ಆದ ನೀರನ್ನು ಬಳಸ್ಕೋರಿ ಅಂತೇಳಿ. ಬಳಸಿಕೆ ಆದ್ಮೇಲೆ ನಾವು ಅದನ್ನ ಕೇಂದ್ರದ ಅನುಮತಿ ಕೇಳಿದೀವಿ. ನಮ್ಮ DPR ಅನ್ನು ಮೊದಲಿಂದ ಕಡಿಮೆ ಮಾಡಿಕೊಂಡು ರಿವೈಸ್ DPR ಮಾಡಿದ್ವಿ. ಆದ್ರೆ ಗೋವಾ ಸರ್ಕಾರ ಮಾಡಿದ್ದಕ್ಕೆ ಕೇಂದ್ರ ಯಾಕೆ ಬಲಿ ಆಗತೈತಿ ಅದನ್ನ ನೋಡ್ಬೇಕು. ಕೇಂದ್ರ ಸರ್ಕಾರ ಗೋವಾದನ ಅಲ್ಲಿ ಮೇಲೆ ನಡೀತಿತ್ತು ಅಂದಂಗ ಆತಲ್ಲ, ನಮ್ಮ ಸರ್ಕಾರದ ಏನ ನಡೀತಾ ಇಲ್ಲ ಅಂದಂಗ ಆತಲ್ಲ. ಅದಕ್ಕೆ ನಾ ಅಂತೀನಿ, ಪ್ರವಾಸ ಸಂಸ್ಥೆ ಭೇಟಿ ಕೊಡಬಾರ್ದಾಗಿತ್ತು ಮೊದಲೇದ್ದು. ಅದನ್ನ ತಡೆಯುವಂತ ಶಕ್ತಿ ಕನ್ನಡ ಸರ್ಕಾರ ಇಲ್ಲೇನು, ಅದನ್ನ ತಡೆದಿಲ್ಲ ಅಂತ ನಂದು. ಅಷ್ಟೇ ಅಲ್ಲದೆ ಸರ್, ಈಗ ಏನ ಪ್ರವಾಹ ಆ ನದಿ ಪ್ರಾಧಿಕಾರ ಏನಿದೆ ಅದಕ್ಕೆ ಅಧ್ಯಕ್ಷರಾಗಿರುವಂತವ್ರು ಸಹ ಗೋವಾ ಮೂಲದವರು. ಆದ್ರೆ ಆ ಗೋವಾ ಮೂಲದವ್ರು ಇದ್ದಾಗ ಮತ್ತೆ ಇವರು ಒಂದು ಟ್ವೀಟ್ ಅನ್ನ ಮಾಡಿದ್ದಾರೆ, ಸತ್ಯವನ್ನ ಬಯಲಿಗೆಳ್ತೀವಿ ಅಂತ ಹೇಳಿ. ಸೊ ಇದೆಲ್ಲ ನೋಡಿದ್ರೆ ಇದೊಂದು ಕುತಂತ್ರ ಷಡ್ಯಂತ್ರ, ಇದೆಲ್ಲ ಪ್ರೀ ಪ್ಲಾನ್ ಇದೆ. ಪಣಜಿ ಅವರ ಸ್ಕಾಟ್ ಅಂತ ಹೇಳಿ ಅಧ್ಯಕ್ಷ, ಅದಕ್ಕೆ ನಮ್ಮವ್ರು ಯಾರು ಹೆಸರಿಲ್ಲ ಅದ್ರಾಗ, ಕರ್ನಾಟಕ ಸರ್ಕಾರ ಇಲ್ಲ. ಮತ್ತೆ ಸ್ಕಾಟ್ ಅಧ್ಯಕ್ಷ ಬರತ್ತಾನು, ಅಲ್ಲಿ ಮೆಂಬರ್ಸ್ ಬರತ್ತಾರು, ಅಂತಂದ್ರೆ ಇವ್ರು ಟ್ವೀಟ್ ಮಾಡ್ತಾರೆ. ಯಾರು ಪ್ರಮೋದ್ ಸಾವಂತ್ ಅವ್ರ ಮುಂದೆ ನಾವು ಬಯಲಿಗೆ ಹೇಳ್ತೀವಿ, ಕರ್ನಾಟಕ ಸರ್ಕಾರ ಬಂಡವಾಳ ಬಯಲು ಮಾಡ್ತೀವಿ ಅಂತ ಅರ್ಥ ಏನು. ಅದಕ್ಕೆ ಇದರಲ್ಲಿ ಕರ್ನಾಟಕ ಸರ್ಕಾರ ವಿಫಲ ಆಕತ್ತೆ ಅನ್ನೋದು ನಮಗೆ ಸಮಸ್ಯೆ ಬರತ್ತೆ ಈ ವಿಷಯದೊಳಗೆ. ಆದ್ರಿಂದ ನಾಳೆ 8 ತಾರೀಕಿಗೆ ಬೆಂಗಳೂರು ಮೀಟಿಂಗ್ ಆದಾಗ ನೀರಾವರಿ ಮಂತ್ರಿಗಳಾದಂಥ ಉಪಮುಖ್ಯಮಂತ್ರಿ ಶಿವಕುಮಾರ್ ಇರಬಹುದು, ಮುಖ್ಯಮಂತ್ರಿ ಇರಬಹುದು, ಅದನ್ನ ಅಲ್ಲಿ ಅವರು ಸಮರ್ಥವಾಗಿ ಎದುರಿಸಬೇಕು, ಕೇಂದ್ರಕ್ಕೆ ತನ್ನ ಪ್ರತಿಭಟನೆಯನ್ನ ವ್ಯಕ್ತಪಡಿಸಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾನೆ. ಅಲ್ಲ ಸರ್, ಈಗ ಇಷ್ಟೆಲ್ಲ ವಿವಾದ ಆದ್ರೂ ಸಹ ಕರ್ನಾಟಕ ಸರ್ಕಾರ ಯಾವುದೇ ರೀತಿಯ ಕ್ರಮವನ್ನ ಕೈಗೊಳ್ತಾ ಇಲ್ಲ. ಏನು ರಾಜ್ಯದ ಪರವಾಗಿ ಅಂದ್ರೆ ಜನರ ಹಿತಾಸಕ್ತಿ ಪರವಾಗಿ ಯಾವುದೇ ರೀತಿಯ ಉತ್ತರವನ್ನು ಕೊಡ್ತಾ ಇಲ್ಲ ಎಂಬ ಅಸಮಾಧಾನ ಇದೆ. ಬೆಂಗಳೂರಿನ ಪರಿಸ್ಥಿತಿ ಇವತ್ತು ರಾಜಕೀಯ ಒಂದು ಅಲ್ಲೋಲ ಕಲ್ಲೋಲ, ಬೇರೆ ವಿಷಯ ನೋಡಿದಾಗ ಅಲ್ಲಿ ಯಾರು ಇದ್ರ ಲಕ್ಷ ಕೊಡಕ್ಕೆ ಯಾರು ಇಲ್ಲ. ಸಿಎಂ DCM ಅವು ಅದೇ ಬರೀ ಗದ್ಲಾಕದಾರ, CM DCM ಗದ್ಲಾಕದಾರ. ಅಟ್ಲೀಸ್ಟ್ ಉತ್ತರ ಕರ್ನಾಟಕದ ಸಚಿವರಾದ್ರೂ ಹೇಳ್ಬೇಕಲ್ಲ, ಉತ್ತರ ಕರ್ನಾಟಕ ಸಚಿವರಾದ್ರೂ ಹಿಂಗೆ ಅನ್ಯಾಯ ಆಗತೈತಿ, ಅದನ್ನ ಪ್ರತಿಭಟನೆ ಮಾಡ್ಬೇಕಲ್ಲ. ನಾವು ಅದನ್ನ ದಾರಿ ಕಾದ್ ನೋಡತ್ತೀವಿ. ಇವತ್ತೇನು ಡೆವಲಪ್ ಆಗೈತಿ, ಇನ್ನೂ 2 ದಿವಸ ಟೈಮ್ ಐತಿ, 48 ತಾಸು ಟೈಮ್ ಐತಿ. ಆ ಪ್ರವಾಸ ಸಂಸ್ಥೆ ಭೇಟಿ ಕೊಡಲ್ದಾಗ ನೀವು ಒತ್ತಡ ತರಬೇಕು. ನಂತಂದು ಬರಬಾರ್ದು ಬೇಕಾದ್ರೆ ಮೀಟಿಂಗ್ ಮಾಡ್ಲಿ, ಅವಲ್ಲಿ ಬರಬಾರ್ದು. ಕಳಸಾ ಬಂಡೂರಿ ಸ್ಥಾನಕ್ಕೆ ಉಭಯ ರಾಜ್ಯಗಳ ದೊಡ್ಡ ಕಾಂಟ್ರವರ್ಸಿ ವಿವಾದ ಆಗ್ಬಿಡ್ತೈತಿ. ಅದಕ್ಕೆ ಇವತ್ತಿಗೂ ನಾವು ಒತ್ತಾಯ ಮಾಡ್ತಾ ಇದ್ದಾನೆ, ಪ್ರವಾಸ ಸಂಸ್ಥೆ ಕಳಸಾ ಬಂಡೂರಿ ಸ್ಥಳಕ್ಕೆ ಬರೋಲ್ದಂಗ ಕೇಂದ್ರಕ್ಕೆ ಒತ್ತಡ ತರಬೇಕು. ಸರ್, ಈಗ ನೀವು ಒಂದು ಪತ್ರವನ್ನು ಬರೆದಿದ್ದೀರಾ ಮುಖ್ಯಮಂತ್ರಿಗಳಿಗೆ, ಜಲಸಂಪನ್ಮೂಲ ಸಚಿವರಿಗೆ, ಸರ್ಕಾರದ ಮುಖ್ಯ ಕಾರ್ಯದರ್ಶಿ, ಏನಂತ ಆಗ್ರಹ ಮಾಡಿದ್ವಿ? ನಾವ್ ಹೇಳಿದ್ವಿ, ನೀವು ಎಚ್ಚೆತ್ಕೊಳ್ಳಿಕ್ಕಂದ್ರ ಉತ್ತರ ಕರ್ನಾಟಕದ, ಕಿತ್ತೂರು ಕರ್ನಾಟಕದ 4 ಜಿಲ್ಲೆಗಳ 13 ತಾಲೂಕುಗಳು ಒಂದು ಕುಡಿಯೋ ನೀರನ್ನು ವಂಚಿತ ಆಗ್ತಾವ. ಇದಕ್ಕೆ ಏನಾದ್ರೂ ಪಟ್ಟು ಬಿದ್ರೆ ಅದಕ್ಕೆ ಸರ್ಕಾರ ಹೊಣೆ ಅಂತ ನಾ ಪತ್ರ ಬರ್ತೀನಿ. ಅಷ್ಟೇ ಅಲ್ಲದೆ ಸರ್, ಹಲವಾರು ಕುತಂತ್ರ ಇರುವಂತದ್ದು. ಈಗ ಹುಲಿ ಸಂರಕ್ಷಿತ ಪ್ರದೇಶ ಇದೆ ಅಂತ ಹೇಳ್ತಾರೆ. ಅದ್ರ ಹುಲಿ ಸಂರಕ್ಷಿತ ನೋಡ್ರಿ, ಎಲ್ಲಾ ಮುಗಿದು ವನ್ಯ ಜೀವಿನೂ ಮುಗಿತು, ಕಡೆಗೆ ಹುಲಿ ಸಂರಕ್ಷಣೆ ಅಂದ್ರೆ ಬಹಳ ಖಡಕ್ ಐತಿ ಕಾನೂನು. ಅದನ್ನ ಹಚ್ಚಾದ್ರೂ ಇವರು ಅನುಷ್ಠಾನ ಅದನ್ನ ತಡಿಬೇಕಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಕಳಸಾ ಬಂಡೂರಿ ಪ್ರದೇಶದಾಗ ಯಾರು ಅಡ್ಡಾಡೋದು ಸಹ 24 ಹುಲಿ ಕಾಣುವುದಿಲ್ಲ. ಇಲ್ಲದ ಹುಲಿಯನ್ನ ಭಯ ಹುಟ್ಟಿಸಿ ಅದೇ ನೆಪದಿಂದ ಕೇಂದ್ರ ಸರ್ಕಾರ ಒತ್ತಡ ತಂದ ಅನುಷ್ಠಾನವನ್ನು ತಡೆಯುವಂತ ಕೆಲಸ ಗೋ ಮಾಡ್ತಾ ಇದೆ. ಅಲ್ಲಿ ಹುಲಿ ಇಲ್ಲ ಅಂತ ಹೇಳೋ ಕೆಲಸ ಯಾರ್ದು? ನಮ್ಮ ಸರ್ಕಾರದಲ್ಲ. ನಮ್ಮ ಸರ್ಕಾರ ಪರವಾಗಿ ಯಾರು ಮಾತಾಡವಲ್ರ. ಮಾಧ್ಯಮ ಮತ್ತು ಕನ್ನಡ ಹೋರಾಟಗಾರ ಬಿಟ್ಟರೆ ಯಾರು ಇವತ್ತಿನವರೆಗೂ ರಿಯಾಕ್ಷನ್ ಮಾಡ್ತಾ ಇಲ್ಲ. ಈ ಗಡಿ ವಿವಾದ, ಜಲ ವಿವಾದಕ್ಕೂ ಸಹ ಸರ್ಕಾರ ಸುಮ್ಮನೆ ಕೂರ್ತಾ ಇರೋದು ಎಷ್ಟು ಸರಿ ಅಂತ. ಅದೇ ಅದನ್ನ ಗಡಿ ಬಗ್ಗೆ ಆಗಲಿ, ಜಲ ಮತ್ತು ನೆಲ, ಅವ್ರು ಹೇಳಿ ಒಂದು ಯಾವುದೋ ಒಂದು ತುಟಿ ಸಹಾನುಭೂತಿಯಿಂದ ಒಂದು ಸಹಾನುಭೂತಿ, ಏನು ನೆಲ ಜಲ ಭಾಷಣ ಬದ್ಧ ಅಂತೀವಿ. ನೆಲ ಜಲ ಮತ್ತು ಗಡಿ ಬಗ್ಗೆ ಬದ್ಧ ಅಂತಾರೆ. ಆ ಬದ್ಧತೆಗೆ ಬೇಕಾದಂತ ಪೂರಕ ಅಂಶಗಳು ನಾ ಕರ್ನಾಟಕ ಸರ್ಕಾರದಾಗ ಕಾಣ್ತಾ ಇಲ್ಲ. ಅವ್ರು ಐ ವಾಷಿಂಗ್ ಮಾಡ್ತಾ ಇದಾರೆ, ಕಣ್ಣೊರೆಸೋ ತಂತ್ರ ಮಾಡ್ತಾ ಇದ್ದಾರೆ. ಈ ರಾಜಕೀಯ ಕಚ್ಚಾಟವನ್ನ ಬಿಟ್ಟು ರಾಜ್ಯದ ಹಿತಾಸಕ್ತಿಗೆ ಕೆಲಸ ಮಾಡಿ ಅಂತ ಆಗ್ರಹ ಮಾಡಿ. ರಾಜಕೀಯ ಕಚ್ಚಾಟ ಮಾಡ್ಕೋರಿ, ಅದನ್ನ ನಿರಂತರ ಇದ್ದೇ ಇರ್ತೈತಿ. ಅದ್ರ ನೆಲ ಜಲ ಗಡಿ ಭಾಷೆ ವಿಷಯ ಬಂದಾಗ ನೀವು ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕು ಅಂತ ಹೇಳಿ ನಾನು ಒತ್ತಾಯ. ಇದು ಕನ್ನಡಪರ ಹಿರಿಯ ಹೋರಾಟಗಾರ ಅಶೋಕ್ ಚಂದ್ರಗಿ ಅವರು ಹೇಳುವಂತ ಮಾತು. ಏನು ಗೋವಾ ಸರ್ಕಾರದ ಕುತಂತ್ರವನ್ನ ತಡೆಯುವಲ್ಲಿ ರಾಜ್ಯ ಸರ್ಕಾರ ವಿಫಲವಾಗ್ತಾ ಇದೆ. ಆದಷ್ಟು ಬೇಗ ಈ ಕುತಂತ್ರವನ್ನ ತಡೆ ಹಿಡಿಬೇಕು ಮತ್ತು ರಾಜ್ಯದ
ಜಲ ಗಡಿ ವಿಚಾರದಲ್ಲಿ ಗಟ್ಟಿ ನಿಲುವನ್ನ ತಾಳಬೇಕು ಅಂತ ಆಗ್ರಹಿಸ್ತಾ ಇರುವಂತದ್ದು. ನಾರ್ತ್ ಫಸ್ಟ್ ಉತ್ತರ ಕರ್ನಾಟಕದ ಆವಾಜ್.